ಜೈ ಹಿಂದ್. ಮೊದಲ ಪ್ರಶ್ನೆ ಈ ರೀತಿ ಇದೆ: ಆಲದ ಮರದಿಂದ ಇಳಿ ಬಿದ್ದಿರುವ ದಪ್ಪವಾದ ಬೇರುಗಳ ಹೆಸರು. ಸೊ ಆಲದ ಮರ ಇರುತ್ತಲ್ಲ, ಈ ರೀತಿ ಆಲದ ಮರದಲ್ಲಿ ಇಳಿ ಬಿದ್ದಿರುವಂತಹ ಬೇರುಗಳಿಗೆ ಸೈಂಟಿಫಿಕಲಿ ಏನಂತೇಳಿ ಕರಿತೀವಿ ಅಂತೇಳಿ. ಸರಿಯಾದ ಉತ್ತರ ಇವಕ್ಕೆ ಪ್ರಾಫ್ ಬೇರುಗಳು ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಾಣಿಗಳು, ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣು ಜೀವಿಗಳ ಪಳೆಯುಳಿಕೆ ನಾವು ಎಲ್ಲಿ ಕಂಡು ಬರುತ್ತೆ ಅಂದರೆ ಎಲ್ಲಿ ನಾವು ಅದನ್ನ ಕಾಣ್ತೀವಿ ಅಂತೇಳಿ. ಸರಿಯಾದ ಉತ್ತರ ಸಂಚಿತ ಶಿಲೆಗಳಲ್ಲಿ ನಾವು ಇದನ್ನ ಕಾಣ್ತೀವಿ. ಪ್ರಾಣಿಗಳು, ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣು ಜೀವಿಗಳ ಪಳೆಯುಳಿಕೆಯನ್ನು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇರುವೆಗಳು ಯಾವುದರ ಮೂಲಕ ಸಂವಹನ ನಡೆಸ್ತವೆ ಅಂದರೆ ಇರುವೆಗಳು ಕೂಡ ಸಂವಹನ ನಡೆಸ್ತವೆ, ಬಟ್ ಯಾವುದರ ಮೂಲಕ ನಡೆಸ್ತವೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ಫೆರಾಮೋನ್ಗಳ ಮೂಲಕ. ಇರುವೆಗಳು ಫೆರಾಮೋನ್ಗಳ ಮೂಲಕ ಸಂವಹನವನ್ನು ನಡೆಸ್ತವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸುವಂತಹ ವಿಜ್ಞಾನ ಯಾವುದು? ಸರಿಯಾದ ಉತ್ತರ ಜೀನಿಯಾಲಜಿ. ಸೊ ಜೀನಿಯಾಲಜಿ ಇದೆಯಲ್ಲ, ಜೀನಿಯಾಲಜಿ ಅಂದರೆ ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಮೂಲ ರೂಪ, ಆದಿ ರೂಪದಿಂದ ಅವುಗಳನ್ನು ಅಭಿವೃದ್ಧಿಗೊಳಿಸುವಂಥ ಒಂದು ವಿಜ್ಞಾನವಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಸಾಯನಿಕ ಜೀವ ವಿಕಾಸವನ್ನು ಮಂಡಿಸಿದ ವಿಜ್ಞಾನಿ ಯಾರು? ನೋಡಿ, ಇದು ಜೀವ ವಿಕಾಸ ಅಲ್ಲ, ರಾಸಾಯನಿಕ ಜೀವ ವಿಕಾಸ. ಸೊ ಇದನ್ನು ಮಂಡಿಸಿದ್ದು ಆಪ್ಷನ್ ಡಿ, ಒಪ್ಯಾರಿನ್ ಎನ್ನುವಂಥ ಸೈಂಟಿಸ್ಟ್, ಒಪ್ಯಾರಿನ್ ಎನ್ನುವಂತಹ ವಿಜ್ಞಾನಿ. ಮರದ ವಯಸ್ಸನ್ನು ಕೆಳಗೆ ಕಾಣಿಸಿದ ಯಾವುದರಿಂದ ನಾವು ನಿರ್ಧರಿಸಬಹುದಾಗಿದೆ? ಸರಿಯಾದ ಉತ್ತರ ಅದರ ಕಾಂಡದ ವಾರ್ಷಿಕ ಬೆಳವಣಿಗೆಯ ಸುತ್ತುಗಳನ್ನು ಎಣಿಸುವುದರಿಂದ. ಇದು ಸುತ್ತುಗಳನ್ನು ಎಣಿಸೋದ್ರಿಂದ, ಅದರ ಕಾಂಡದ ವಾರ್ಷಿಕ ಬೆಳವಣಿಗೆಯ ಸುತ್ತುಗಳನ್ನು ಎಣಿಸೋದ್ರಿಂದ ನಾವು ಮರದ ವಯಸ್ಸನ್ನು ನಿರ್ಧರಿಸಬಹುದಾಗಿದೆ. ಜೀವ ವಿಕಾಸವನ್ನು ವಿವರಿಸಲು ಚಾರ್ಲ್ಸ್ ಡಾರ್ವಿನ್ ಪ್ರತಿಪಾದಿಸದಿರುವ ತತ್ವ ಸಿದ್ಧಾಂತ ಯಾವುದು? ನೋಡಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು, ಕೇಳಿರೋದು ಪ್ರತಿಪಾದಿಸದೇ ಇರುವಂತಹ ತತ್ವ ಸಿದ್ಧಾಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭೂಮಿ ಉಗಮವಾಗುವಾಗ ಭೂಮಿಯ ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅನಿಲ ಇರಲಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಆಕ್ಸಿಜನ್. ಆಮ್ಲಜನಕ ಭೂಮಿಯ ಉಗಮವಾಗುವ ಹೊತ್ತಿಗೆ ಆಮ್ಲಜನಕ ಭೂಮಿ ಮೇಲೆ ಇರಲಿಲ್ಲ, ಆನಂತರ ರೂಪುಗೊಂಡಿದ್ದು ಆಕ್ಸಿಜನ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆಯನ್ನು ನೀಡಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಡಾರ್ವಿನ್, ಚಾರ್ಲ್ಸ್ ಡಾರ್ವಿನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅನುವಂಶೀಯತೆಗೆ ಸಂಬಂಧಿಸಿದ ನಿಯಮಗಳನ್ನು ನಿರೂಪಿಸಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಮೆಂಡಲ್, ಗ್ರೆಗರ್ ಮೆಂಡಲ್ ಅಥವಾ ಮೆಂಡಲ್ ಅವರು ಗ್ರೆಗರ್ ಮೆಂಡಲ್. ಇವರು ಅನುವಂಶಿಕೆಗೆ ಸಂಬಂಧಪಟ್ಟಂತೆ ಅನುವಂಶೀಯತೆಗೆ ಸಂಬಂಧಪಟ್ಟಂಥ ನಿಯಮಗಳನ್ನು ರೂಪಿಸಿದ್ರು. ಈ ಒಂದು ನಿಯಮಗಳನ್ನು ರೂಪಿಸುವಲ್ಲಿ ಇವರು ಬಟಾಣಿ ಸಸ್ಯವನ್ನು ಬಳಸ್ಕೊಂಡ್ರು. ಬಟಾಣಿ ಸಸ್ಯದ ಮೇಲೆ ಪ್ರಯೋಗ ಮಾಡಿ ಅನುವಂಶೀಯತೆಗೆ ಸಂಬಂಧಪಟ್ಟಂಥ ನಿಯಮಗಳನ್ನು ರೂಪಿಸಿದ್ರು ಗ್ರೆಗರ್ ಮೆಂಡಲ್. ಅಂಗಗಳ ಉಪಯೋಗ ಮತ್ತು ಅನುಪಯೋಗ ಎಂಬ ಸಿದ್ಧಾಂತವನ್ನು ವಿವರಿಸಿದವರು ಯಾರು? ಸರಿಯಾದ ಉತ್ತರ ಲಮಾರ್ಕ್ ಅಥವಾ ಲೆಮಾರ್ಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೀವ ವಿಕಾಸಕ್ಕೆ ಈ ಕೆಳಗಿನ ಯಾವುದು ನೇರ ಸಾಕ್ಷಿಯನ್ನು ಒದಗಿಸುತ್ತೆ? ಸರಿಯಾದ ಉತ್ತರ ಭ್ರೂಣಗಳ ಬೆಳವಣಿಗೆಯ ಪ್ರಾರಂಭದ ಹಂತದ ಅಧ್ಯಯನ ಇದೆಯಲ್ಲ, ಈ ಭ್ರೂಣಗಳ ಬೆಳವಣಿಗೆಯ ಪ್ರಾರಂಭದ ಹಂತದ ಅಧ್ಯಯನದ ಮೂಲಕ ಜೀವ ವಿಕಾಸದ ನೇರ ಸಾಕ್ಷಿಯನ್ನು ನಾವು ಪಡಿಬಹುದಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಳೆಯುಳಿಕೆಗಳು ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯವನ್ನು ಮಾಡಲು, ಇದರ ಎಷ್ಟು ವರ್ಷದ ಹಿಂದೆ ಅಂತ ತಿಳಿದುಕೊಳ್ಳಲು ಉಪಯೋಗಿಸುವಂತಹ ವಿಧಾನ ಯಾವುದು? ಸರಿಯಾದ ಉತ್ತರ ರೇಡಿಯೋ ಕಾರ್ಬನ್ ಪರೀಕ್ಷೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜೀವ ವಿಕಾಸದ ಹಿನ್ನೆಲೆಯಲ್ಲಿ ಹಾವುಗಳು ಕಾಲುಗಳನ್ನು ಕಳೆದುಕೊಂಡಲ್ಲ, ಸೊ ಈ ರೀತಿ ಹಾವುಗಳು ಕಾಲುಗಳನ್ನು ಕಳೆದುಕೊಂಡಿದ್ದನ್ನು ಈ ವಿದ್ಯಮಾನ ವಿವರಿಸುತ್ತೆ. ಸರಿಯಾದ ಉತ್ತರ ಅಂಗಗಳ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಈ ಒಂದು ಹಾವುಗಳು ಕಾಲುಗಳನ್ನು ಕಳೆದುಕೊಂಡದ್ದನ್ನು ಈ ವಿದ್ಯಮಾನವನ್ನು ವಿವರಿಸುತ್ತೆ. ಡಾರ್ವಿನ್ ಸಿದ್ಧಾಂತದ ಅತಿದೊಡ್ಡ ಲೋಪವೆಂದರೆ ಕೆಳಗಿನ ಯಾವುದನ್ನು ಡಾರ್ವಿನ್ ವಿವರಿಸಲು ಸಾಧ್ಯವಾಗಲೇ ಇಲ್ಲ? ಸರಿಯಾದ ಉತ್ತರ ಡಾರ್ವಿನ್ ಭಿನ್ನತೆಗಳ ಬಗ್ಗೆ ಬೆಳಕನ್ನು ಚೆಲ್ಲೋದಿಲ್ಲ. ಇದೊಂದು ಕೊರತೆಯಾಗಿ ಉಳಿಯುತ್ತೆ ಆತನ ವಿಕಾಸವಾದ ಸಿದ್ಧಾಂತದಲ್ಲಿ.
ಕಂಬಳಿ ಹುಳವು ಚಿಟ್ಟೆ ಆಗುವುದನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ರೂಪಾಂತರ ಅಂತೇಳಿ ಕರೀತಾರೆ. ಗೊತ್ತಿರಲಿ ನಿಮಗೆ, ಪ್ರತಿ ಕಂಬಳಿ ಹುಳವು ಕೂಡ ರೂಪಾಂತರಗೊಂಡು ಚಿಟ್ಟೆ ಆಗುತ್ತೆ. ಕಪ್ಪೆಯ ಒಟಗುಟ್ಟುವಿಕೆ ಇದಕ್ಕೆ ಕಾರಣ. ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಕಪ್ಪೆಗಳು ತುಂಬ ಒಟಗುಟ್ಟುತ್ತವೆ. ಇದಕ್ಕೆ ಸೈಂಟಿಫಿಕಲ್ ರೀಸನ್ ಏನು ಕೇಳಿದ್ರೆ, ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನು ಕರೆಯುವುದು ಈ ಒಂದು ಕಪ್ಪೆಗಳ ಒಟಗುಟ್ಟುವಿಕೆ ಆಗಿದೆ. ಕೃತಕವಾಗಿ ಹಣ್ಣುಗಳನ್ನು ಪಕ್ವಗೊಳಿಸೋದಕ್ಕೆ ಬಳಸಲಾಗುವ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಎಥಿಲೀನ್. ಕಾಯಿ ಆಗಿರುವಂತಹ ಕಾಯಿಗಳನ್ನು, ಯಾವುದೇ ಹಣ್ಣಿನ ಕಾಯಿಗಳನ್ನು ತಕ್ಷಣಕ್ಕೆ ಹಣ್ಣಾಗಬೇಕು ಅಂದರೆ ಎಥಿಲೀನ್ ಬಳಕೆ ಮಾಡಬೇಕು. ಕೆಳಗಿನವುಗಳಲ್ಲಿ ಯಾವುದು ಕಾಂಡ ಕತ್ತರಿಸುವಿಕೆಯಿಂದ ಬೆಳೆಯುತ್ತೆ? ಅಂದರೆ ಕಾಂಡ ಕತ್ತರಿಸಿದ್ರು ಕೂಡ ಅದು ಬೆಳೆಯುತ್ತೆ ಅಂತೇಳಿ. ಸರಿಯಾದ ಉತ್ತರ ಕಬ್ಬು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹತ್ತಿಯ ಎಳೆಯನ್ನು ಗಿಡದ ಕೆಳಗಿನ ಯಾವ ಭಾಗದಿಂದ ನಾವು ಪಡಿತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ಹಣ್ಣಿನ ಭಾಗದಿಂದ ಹತ್ತಿ ಎಳೆಯನ್ನು ಪಡಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುದನ್ನು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ? ಸರಿಯಾದ ಉತ್ತರ ಪಪ್ಪಾಯಿ ಇದೆಯಲ್ಲ, ಬಾಳೆ ಇದೆಯಲ್ಲ, ಬಾಳೆಯನ್ನು ಬೀಜಗಳ ಮೂಲಕ ಬೆಳೆಯಲಾಗೋದಿಲ್ಲ, ಬದಲಾಗಿ ಬಾಳೆಯ ಸಸಿಯನ್ನು ನೆಡೋದ್ರ ಮೂಲಕ ಇದನ್ನು ಬೆಳೆಯಲಾಗುತ್ತೆ. ಗಿಡದ ಯಾವ ಭಾಗದಿಂದ ಅರಿಶಿಣವನ್ನು ಪಡೆಯಲಾಗುತ್ತೆ? ಸರಿಯಾದ ಉತ್ತರ ಗಿಡದ ಕಾಂಡ ಭಾಗದಿಂದ ಅರಿಶಿಣವನ್ನು ಪಡೆಯಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯ ಬಳಕೆಯ ಸಾಂಬಾರ ವಸ್ತು ಆದಂತಹ ಲವಂಗ ಯಾವುದರಿಂದ ದೊರೆಯುತ್ತೆ ಅಂತ ಕೇಳಿದ್ದಾರೆ. ಲವಂಗ ಆ್ಯಕ್ಚುಲಿ ಏನು ಕೇಳಿದ್ದಾರೆ? ಆ್ಯಕ್ಚುಲಿ ಇದು ಮೊಗ್ಗಿನಿಂದ ದೊರೆಯುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಿಡದ ಯಾವ ಭಾಗದಲ್ಲಿ ಪುಷ್ಪರೇಣು ಉತ್ಪನ್ನವಾಗುತ್ತೆ? ಸರಿಯಾದ ಉತ್ತರ ಹೂವಿನ ಭಾಗದಲ್ಲಿ ಪುಷ್ಪರೇಣು ಉತ್ಪನ್ನ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿದೆ, ಮಗುವಿನ ಲಿಂಗವನ್ನು ಈ ಮುಖಾಂತರ ನಿರ್ಧರಿಸಬಹುದಾಗಿದೆ. ಆಪ್ಷನ್ಸ್ ಈ ರೀತಿದೆ, ತಂದೆಯ ವರ್ಣತಂತುವಿನ ಮೂಲಕ, ತಾಯಿಯ ವರ್ಣತಂತುವಿನ ಮೂಲಕ, ತಂದೆ ಮತ್ತು ತಾಯಿಯ ವರ್ಣತಂತುವಿನ ಮೂಲಕ, ತಂದೆ ತಾಯಿಗಳ ಅಂಶದಿಂದ ನಿರ್ಧರಿಸಬಹುದಾಗಿದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ 2024ಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಗಳ ಒಂದು ಸೀರೀಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಈ ಸೀರೀಸ್ನ ಸಂಪೂರ್ಣ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.